ಇವತ್ತಿನ ದಿವಸ ಏನು ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಇವತ್ತೇನು ನಾವು ಈ ಡಿ ಸಿ ಆಫೀಸ್ ಮೂಲಕ ಇವತ್ತೇನು ನಾವು ಮನವಿ ಕೊಡಕ್ಕೆ ಬಂದೀವಿ. ಇದರ ಕೊಡೋ ಉದ್ದೇಶ ಏನಂದ್ರೆ, ಸರ್ ನಮಗೆ 3 ದಿವಸ ಆಯ್ತು LPG ಇಷ್ಟು ಪ್ರಾಬ್ಲಮ್ ನಡೆದೈತಿ. ಆಟೋದವ್ರಿಗೆ ದಿವಸ ನಿತ್ಯ ಜೀವನ ಮಾಡಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ದಯಮಾಡಿ ನಾವು ಸರ್ಕಾರದಿಂದ ಇರಲಿ, ಈ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಇರಲಿ, ಇವತ್ತಿನ ದಿವಸ ನಾವು ಏನು ಬೇಡ್ಕೊಳ್ಳೋದು ಏನಂದ್ರೆ, ನಮ್ಮ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಇವತ್ತಿನ ದಿವಸ ನೀವು LPG ಗ್ಯಾಸ್ ಏನು ಇದು ಬಂದ್ ಮಾಡಿರಲ್ಲ, ಧಾರವಾಡನಾಗೆ 5 ಪಂಪ್ ಅದಾವ ಸರ್. ಅದರಲ್ಲಿ 5 ಪಂಪ್ನಲ್ಲಿ ಜೀವನ ಹೋಗ್ತಿರೋ ಹೇಳ್ದಂಗೆ 5ನಲ್ಲಿ ಒಂದೊಂದು ದಿವಸ ಒಂದೊಂದು ರೇಟ್ ಮಾಡಾಕ್ತಾರ ಅವರು. ಒಂದು ದಿವಸ ಚಾಲು ಇರ್ತೈತಿ, ಒಂದು ದಿವಸ ಬಂದ. ಹಂಗಾಗಿ ನಮ್ಗೆ ಭಾಳ ಕಷ್ಟ ಆಗಿ ಸರ್ ದುಡ್ಡು ತಿನ್ನೋಕೆ. ಅದಕ್ಕೆ ದಯವಿಟ್ಟು ನಾವು ಇವತ್ತು ಸರ್ಕಾರದಿಂದ ಮನವಿ ಮಾಡ್ತೀವಿ, ಇದು ಆದಷ್ಟು LPG ಸಲುವಾಗಿ ಏನು ಗ್ಯಾಸಿನ ಪ್ರಾಬ್ಲಮ್ ಇದಲ್ಲ, ಆದಷ್ಟು ಲಘು ನಮಗೆ ಸಹಾಯ ಮಾಡಿ ನಮ್ಗೆ ಒಂದು ದಾರಿ ತೋರಿಸ್ಬೇಕಾಗಿ ನಾವು ಈ ಮಾಧ್ಯಮ ಮೂಲಕ ಇವತ್ತು ಹೇಳಿ ಬಯಸ್ತೀನಿ. ನಾನು ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ KM ಚೌಧರಿ. ಧಾರವಾಡ ನಗರದಲ್ಲಿ LPG ಬಂಕಿನ ಮಾಲಕರ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಧಾರವಾಡ ನಗರದಲ್ಲಿ ಇರುವಂಥ 5 ಬಂಕುಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ದರವನ್ನು ಫಿಕ್ಸ್ ಮಾಡಿ ಆಟೋ ರಿಕ್ಷಾ ಗ್ಯಾಸನ್ನು ನೀಡ್ತಾ ಇದ್ದಾರೆ. ಆದರೆ ಇದು ಸರಿಯಲ್ಲ. ಸುಮಾರು ಧಾರವಾಡ ನಗರದಲ್ಲಿ 3,000 ಆಟೋ ರಿಕ್ಷಾಗಳಿದ್ದಾವೆ. ಇವಕ್ಕೆಲ್ಲ ಗ್ಯಾಸ್ ಬೇಕಾಗ್ತೈತೆ. ಈ ಗ್ಯಾಸ್ನಿಂದ ಇಡೀ ಕುಟುಂಬಗಳು ನಡೆಯುವಂಥ ವ್ಯವಸ್ಥೆ, ಆಟೋ ರಿಕ್ಷಾ ನಡೆದೇ ಮುಂದೆ ಕುಟುಂಬವನ್ನು ನಡೆಯುವಂಥ ವ್ಯವಸ್ಥೆ ಆಗ್ತದೆ. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಆಟೋ ರಿಕ್ಷಾ ಚಾಲಕರಿಗೆ ತುಂಬ ಅನ್ಯಾಯ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದೆ. ರಾಜ್ಯ ಸರ್ಕಾರ ಹೇಳ್ತದೆ ನಿಮಗೇನು ತೊಂದರೆ ಆಗದಾಗೆ ನಾವು ಮಾಡ್ಕೊಳ್ತೇವೆ ಅಂತ ಹೇಳ್ತದೆ. ಆದರೆ ಇವತ್ತು ಧಾರವಾಡ ನಗರದಲ್ಲಿ ಇರುವಂಥ ಬಂಕಿಗೆ ಗ್ಯಾಸ್ ಇಲ್ಲ, ಆಟೋ ರಿಕ್ಷಾಗಳಿಗೆ ಗ್ಯಾಸ್ ಇಲ್ಲ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೋತಾರೆ. ಇವ್ರು ನೋ ಸ್ಟಾಕ್ ಹಾಕೊಂಡು ತಮ್ಮ ಒಂದು ಬಂಕಿನಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ. ಎಲ್ಲ ಬಂಕಿನವರು ಸ್ಟಾಕ್ ಇಟ್ಕೊಂಡು ಒಂದೊಂದು ಬಂಕ್ ಬಂದಾದ ತಕ್ಷಣ ಇನ್ನೊಂದು ಬಂಕ್ ಚಾಲೂ ಮಾಡ್ತಾರೆ. ಅವ್ರದ್ದೇ ರೇಟ್ ಫಿಕ್ಸ್ ಬೇರೆ ಆಗ್ತದೆ, ಇವ್ರದ್ದೇ ರೇಟ್ ಬೇರೆ ಇರ್ತದೆ. ಈ ರೀತಿಯಾಗಿ ಕಳ್ಳಾಟ ಆಡುವಂಥ ಈ ಬಂಕಿನ ಮಾಲಕರ ವಿರುದ್ಧ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರನ್ನ ಕರೆದು ಸೂಕ್ತ ಕ್ರಮ ತಗೊಳ್ಕೋಬೇಕು ಅವ್ರ ಮ್ಯಾಗೆ. ಆಮೇಲೆ ಸರಿಯಾದ ರೀತಿಯಿಂದ ಆಟೋ ರಿಕ್ಷಾ ಚಾಲಕರಿಗೆ ಈ ಒಂದು ಗ್ಯಾಸನ್ನು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಪ್ಪ ಅಂತಂದರೆ ಮುಂದೆ ಬರುವಂಥ ದಿನ ಅಂದರೆ ನಾವು 3 ದಿವಸ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಗಡುವು ಕೊಟ್ಟಿದ್ದೇವೆ. ಈ 3 ದಿನಗಳಲ್ಲಿ ಅವೆಲ್ಲ ಬಂಕಿನ ಮಾಲಕರನ್ನು ಕರೆದು ಸರಿಯಾದಂಥ ವ್ಯವಸ್ಥೆಯಲ್ಲಿ ನಮಗೆ ಗ್ಯಾಸ್ ನೀಡದೇ ಇದ್ದಲ್ಲಿ ಮುಂದಿನ ಒಂದು 3 ದಿವಸ ಆದ ನಂತರ 4ನೇ ದಿವಸ ನಾವು ಉಗ್ರವಾದ ಹೋರಾಟ ಧಾರವಾಡ ಆಟೋ ರಿಕ್ಷಾ ಚಾಲಕರ ಎಲ್ಲ ಚಾಲಕರಿಂದ ಪ್ರತಿಭಟನೆಯನ್ನೇ ಮಾಡುವಂಥ ವ್ಯವಸ್ಥೆಯನ್ನು ನಾವು ಬುಧವಾರ ಅಥವಾ ಗುರುವಾರ ದಿವಸವನ್ನು ನಾವು ಮಾಡಲಿಕ್ಕೆ ಇಷ್ಟ ಇದೆ. ಅದಕ್ಕಾಗಿ ಇದಕ್ಕೆ ಅವಕಾಶ ಮಾಡಿಕೊಡದೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂಕಿನ ಮಾಲೀಕರನ್ನು ಕರೆದು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಅವರಲ್ಲಿ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾಧ್ಯಮದಿಂದ ನಾವು ಇಲ್ಲಿವರೆಗೂ ಕೂಡ ನಮಗೆ ಎಲ್ಲ ವಿಷಯದಲ್ಲಿ ಅವರು ನಮ್ಮ ಜೊತೆಗೆ ಇದ್ದದಕ್ಕಾಗಿ ಮಾಧ್ಯಮದವರು ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನ ಹೆಸರು ಜೀವನ್ ಉತ್ಕೋರಿ, ಧಾರವಾಡ ಆಟೋ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರು.